ಸ್ನೇಹಿತರೆ ಗುಡ್ ಆಫ್ಟರ್ನೂನ್. ಪ್ರಪಂಚದಲ್ಲಿರುವಂಥ 7 ಅದ್ಭುತಗಳನ್ನು ಸೊ 7 ವಂಡರ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಲ್ಲ. ಇವತ್ತು ನಾನು ನಿಮಗೆ 7 ವಂಡರ್ಸ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನೋಡಿ, ಆ್ಯಕ್ಚುಲಿ ನಾನು ಇವಾಗ ಡೆಲ್ಲಿಯಲ್ಲಿರುವಂಥ ವೆಸ್ಟ್ ವಂಡರ್ಸ್ ಆ್ಯಂಡ್ ಡೈನೋಸರ್ ಪಾರ್ಕ್ ಬಂದಿದ್ದೀನಿ. ಸೊ ವೆಸ್ಟ್ ವಂಡರ್ ಅಂದರೆ ಇಲ್ಲಿ ಪಕ್ಕದಲ್ಲಿ ನೋಡಿ ಡೈನೋಸರ್ ಗೊತ್ತಲ್ಲಿ ಬಂದ್ಬಿಟ್ಟು ಚಿಕ್ಕ ಡೈನೋಸರ್, ದೊಡ್ಡ ಡೈನೋಸರ್. ಸೊ ಡೈನೋಸರ್ ತುಂಬ ನೋಡ್ಬೋದು ಇಲ್ಲಿಂದ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಡೈನೋಸರ್ ಮೇಲೆ ಹತ್ಬೋದು ಇಲ್ಲಿ ಡೈನೋಸರ್ ಹೌಸು. ಸೊ ನಿಮ್ಗೆ ಆಮೇಲೆ ಕರ್ಕೊಂಡು ಇಲ್ಲಿಂದ ಬಂದ್ಬಿಟ್ಟು ನೀವು ಡೈನೋಸರ್ ಹೌಸು ವೆಸ್ಟ್ ವಂಡರ್ ಪಾರ್ಕ್. ಇಲ್ಲಿ ಬಂದ್ಬಿಟ್ಟು ಪ್ರಪಂಚದಲ್ಲಿರುವಂಥ 7 ಅದ್ಭುತಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ 7 ವಂಡರ್ಸನ್ನು ನೀವು ಹೊರಗಡೆ ತೋರಿಸಿ ಮೊನ್ನೆ. ಸೊ ಟಿಕೆಟ್ ಬಂದ್ಬಿಟ್ಟು ಜಸ್ಟ್ 50 ರೂಪೀಸ್ ಟಿಕೆಟ್ ತೊಗೊಂಡಿಲ್ಲ. ಇವು ಬನ್ನಿ ಮೇಲೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ಎಂಟ್ರಿ ಒಳಗಡೆ. ಸೊ ಟಿಕೆಟ್ ಕೊಟ್ಟರೆ ಟಿಕೆಟ್ ಹಿಂಗೆ ಸ್ನೇಹಿತರೆ, ಇವಾಗ ನಾವು ಒಂದು ಗೀಜಾ ಪಿರಮಿಡ್ ಗೊತ್ತಲ್ಲ. ಸೊ ಈಜಿಪ್ಟ್ನಲ್ಲಿರುವಂಥ ಒಂದು ಗೀಜಾ ಪಿರಮಿಡು. ಸೊ ನಮ್ಮಂಥ ಸಾಮಾನ್ಯ ಮಾನವ ಈಜಿಪ್ಟ್ಗೆ ಅಷ್ಟೊಂದು ಶಕ್ತಿ ಇರಲ್ಲ ನೋಡಿ. ಅಲ್ಲಿ ಬಂದ್ಬಿಟ್ಟು ಇಲ್ಲೇ ಗೀಜಾ ಪಿರಮಿಡ್ ನೋಡ್ಬೋದು. ಸೊ ಗೀಜಾ ಪಿರಮಿಡ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ ನಿಮ್ಗೆ ಬಂದ್ಬಿಟ್ಟು. ಸೊ ನೋಡ್ಬಿಟ್ಟು ಗೀಜಾ ಪಿರಮಿಡ್ ನೋಡಿ, ಇದೇ ಥರ ಶೇಪ್ನಲ್ಲಿ ಇರ್ತಿದೆ. ಸೊ ಗೀಜಾ ಪಿರಮಿಡ್ ನೋಡಿ ಇಲ್ಲಿದೆ ನೋಡಿ ಅಂದ್ಬಿಟ್ಟು. ಹೈಟ್ 24 ಫೀಟ್ ಹೈಟ್ ಇದೆ. ಸೊ 24 × 5 ಫೀಟ್ ಹೈಟು 30. ಇದು ಬಂದ್ಬಿಟ್ಟು ಈ ಹೈಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಬಟ್ ರಿಯಲ್ ಒಂದು ಗೀಜಾ ಪಿರಮಿಡ್ ಅಲ್ಲ, ಈ ಹೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಂದ್ಬಿಟ್ಟು. ಸೊ ಇದು ಎಲ್ಲಿದೆ ಪ್ರೊಸೆಸಿಂಗು ಇದೆಲ್ಲ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲೆಲ್ಲ ಫುಲ್ ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ ನೋಡಿ ಇಲ್ಲಿ ನೋಡ್ಬಿಟ್ಟು. ಸೊ ಇದ್ರ ಬಗ್ಗೆ ಏನಂತ ಗೀಜಾ ಪಿರಮಿಡ್. ಸೊ ಗೀಜಾ ಪಿರಮಿಡ್ ತುಂಬ ಇಟಲಿ, ಸೊ ಈಜಿಪ್ಟ್ನಲ್ಲಿರುವಂಥ ಒಂದು ಗೀಜಾ ಪಿರಮಿಡ್ ತುಂಬ ಫೇಮಸ್ ಆಗಿರೋದು. ಸೊ ಯಾರೂ ಸಹ ಈಜಿಪ್ಟ್ಗೆ ಹೋಗಿ ನೋಡೋಕ್ಕಾಗಲ್ಲ ನಮ್ಮಂಥ ಸಾಮಾನ್ಯ ಮಾನವ ಅವ್ರಿಗೆ. ಸೊ ಈ ಥರ ನೋಡಿ ಇದು ಆ್ಯಕ್ಚುಲಿ ಇದೆಲ್ಲ 7 ವಂಡರ್ ಅಲ್ಲ. ಇದು ಬನ್ನಿ ತೋರಿಸ್ತೀನಿ ನಿಮಗೆ ಗೀಜಾ ಪಿರಮಿಡ್ ಬಗ್ಗೆ. ಇದರಲ್ಲಿ 7 ವಂಡರ್ಸು ಬೇರೆ ಇದೆ, ನಾನು ನಿಮ್ಗೆ ತೋರಿಸ್ತೀನಿ 7 ವಂಡರ್ಸ್ ಹೆಂಗಿದೆ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಫುಲ್ ರಿಲ್ಯಾಕ್ಸ್ ಆಗೋಕ್ಕೆ ಚಿಕ್ಕದಾಗಿ ಪಾರ್ಕ್ ಥರ ಕೊಟ್ಟಿದ್ದಾರೆ. ನಾವು ಮುಂದೆ ಆದರೆ ಎಂಟ್ರಿ ಆದ ನಾವಿಲ್ಲಿ. ಸೊ ಪಿಜ್ಜಾ ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡಿ ಇಲ್ಲಿ. ಸೊ ಪಿಜ್ಜಾ ಟವರ್. ಸೊ ಪಿಜ್ಜಾ ಟವರ್ಗೆ ನಾವು ಬಂದಿದ್ದೀವಿ ನೋಡಿ, ಪಿಜ್ಜಾ ಟವರ್ ಇಲ್ಲಿ. ಸೊ ಇದ್ರ ಬಗ್ಗೆನೂ ಸಹ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಪಿಜ್ಜಾ ಟವರ್, ಲೀಡಿಂಗ್ ಆಫ್ ದಿ ಪಿಜ್ಜಾ ಟವರ್ ಅಪ್ರಾಕ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಲ್ಲಿ. ಪಿಜ್ಜಾ ಟವರ್ ಬಂದ್ಬಿಟ್ಟು ಇಟಲಿಯಲ್ಲಿರುವಂಥ ಒಂದು ಪಿಜ್ಜಾ ಟವರ್, ದಿ ಪ್ಲೇಸ್ ಪಿಜ್ಜಾ ಇಟಲಿ. ಸೊ ಓಕೆ, ಹಂಗೆ ನಾವು ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ಪಿಜ್ಜಾ ಟವರ್ ಗೊತ್ತಲ್ಲ, ಪ್ರಪಂಚದಲ್ಲಿರುವಂಥ ವಂಡರ್ಸು ಫುಲ್ಲು. ಮತ್ತು ನೀವು ಒಂದು ಸ್ಪೆಷಲ್ ಪ್ಲೇಸಸ್ ಎಲ್ಲ ಫುಲ್ ಇರೋ ನೋಡ್ಬೋದು. ನಿಮಗೆ ಒಂದು ಇವಾಗ ಐಫಿಲ್ ಟವರ್ ತೋರಿಸ್ತೇ ಬಂದಿಲ್ಲ ನೋಡ್ಬಿಟ್ಟು. ಸೊ ಐಫಿಲ್ ಟವರ್ ಪಕ್ಕದಲ್ಲೇ ಇದೆ ನಮಗೆ. ಐಫಿಲ್ ಟವರ್ ನಾವು ಮೇಲೆ ಎತ್ತಕ್ಕಾಗಲ್ಲ. ಈಗ ಅಂದ್ಬಿಟ್ಟು ರಿಯಲ್ ಐಫಿಲ್ ಟವರ್ ಇಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ. ಪ್ರಪಂಚದ ಒಂದು ಅದ್ಭುತ ಇದು. ಲೈಟ್ ಶೋ ಎಲ್ಲ ಫುಲ್ ಲೇಜರ್ ಶೋ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅದರಿಂದ. ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ USA ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿ. ಸೊ ಆಸ್ಟ್ರೇಲಿಯಾ ಬಂದ್ಬಿಟ್ಟು USA ತುಂಬ ಜನ ಹೋಗೋಕ್ಕಾಗಲ್ಲ. ಸೊ ನೀವು ಇಲ್ಲೇ ಒಂದು ನೋಡ್ಬೋದು ನೋಡಿ, ಈ ಥರ ಗೊತ್ತಲ್ಲ, ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ USA ಇದಕ್ಕೆ ಒಂದು ತುಂಬ ಹಿಸ್ಟ್ರಿ ಏನಿದೆ ಇದಕ್ಕೆ. ಸೊ ನೋಡಿ ಇದು ಬಂದ್ಬಿಟ್ಟು ಅವರ ಒಂದು ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಇಲ್ಲೇ ಬಂದು ನನಗೆ ಇವಾಗ ಈ ಫೀಲ್ಡ್ ಕರ್ಕೊಂಡು ಬಂದು ನಿಮಗೆ. ಸೊ ಪ್ಯಾರಿಸ್ ಇಲ್ಲಿ ನೋಡಿ. ಸೊ ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇಲ್ಲಿದೆ ನೋಡಿ ಇನ್ಫಾರ್ಮೇಷನ್ ಇಲ್ಲಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಒರಿಜಿನಲ್ ಸ್ಟ್ಯಾಚ್ಯೂ ಡೀಟೇಲ್ಸ್. ಸೊ ಅದು ಬಂದ್ಬಿಟ್ಟು USA ನ್ಯೂಯಾರ್ಕ್ನಲ್ಲಿರೋಂಥ, ಸೊ ನ್ಯೂಯಾರ್ಕ್ ಪ್ಲೇಸ್ ನ್ಯೂಯಾರ್ಕ್ USA ಅಮೇರಿಕಾನಲ್ಲಿರುವಂಥ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ ನೋಡಿ. ರಾಕ್ ಪಾರ್ಟ್ಸು, ಟೈರಿಮ್. ಸೊ ಇದ್ರ ಬಗ್ಗೆ ಅದು ಮೇಲೆ ಗೊತ್ತಲ್ಲ ಅಲ್ಲ ಬಗ್ಗೆ. ಸೊ ಮೇಲೆಲ್ಲ ಒಂದು ಟೈರಿಮ್ ಹಾಕಿರ್ತಾರೆ. ಸೊ ಸೈಕಲ್ ಚೇಂಜ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಬಂತು. ಸೊ ನಾವು ಹಿಂಗೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ನಿಮ್ಗೆ ಇವಾಗ ಪ್ಯಾರಿಸ್ ಕರ್ಕೊಂಡ್ರೆ ಮೊನ್ನೆ. ಸೊ ಪ್ಯಾರಿಸಲ್ಲಿರುವಂಥ ಒಂದು ಈಫಿಲ್ ಟವರ್ ನೋಡಿ. ಇವಾಗ ನಾವು ಪ್ರೆಸೆಂಟ್ ನಾವು ಬರ್ತಾಯಿದ್ದೀವಿ ಬಂದ್ಬಿಟ್ಟು ಪ್ಯಾರಿಸ್ಗೆ. ಸೊ ನೋಡಿದ್ರಲ್ಲ ಈಫಿಲ್ ಟವರ್, ಪ್ಯಾರಿಸ್ನಲ್ಲಿರೋಂಥ ಒಂದು ಈಫಿಲ್ ಟವರ್ ಇದು. ಸೊ ನಾನಿವಾಗ ನಿಮ್ಮನ್ನು ಕರ್ಕೊಂಡ್ಬರ್ತಾಯಿದ್ದೀನಿ ಈಫಿಲ್ ಟವರ್ಗೆ, ಪ್ಯಾರಿಸ್ಗೆ. ನೋಡಿದ್ರ ಪ್ಯಾರಿಸ್ ಟವರ್, ಈಫಿಲ್ ಟವರ್. ಸೊ ನೋಡಿ ಹೆಂಗಿದೆ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ರು. ಸೊ ತುಂಬ ಜನಕ್ಕೆ ಡ್ರೀಮ್ ಪ್ಲೇಸು ಪ್ಯಾರಿಸ್ಗೆ ಹೋಗಬೇಕು, ಈಫಿಲ್ ಟವರ್ಗೆ ಹೋಗಬೇಕು, ಈಫಿಲ್ ಟವರ್ ಹತ್ತಬೇಕು ಅಂದ್ಬಿಟ್ಟು. ಸೊ ನೀವು ರಿಯಲ್ ಈಫಿಲ್ ಟವರ್ನು ಹತ್ತಕ್ಕಾಗಲ್ಲ ನಿಮ್ಮ ಲೈಫಲ್ಲಿ. ಸೊ ಇದು ಬಂದ್ಬಿಟ್ಟು ಪ್ಯಾರಿಸ್ ನೋಡಿದ್ದು. ಸೊ ಪ್ಯಾರಿಸ್ ಟವರ್ ಈ ಥರ ಇದು ಮಾಡ್ಬೋದು. ಇಲ್ಲಿ ಇದು ನೋಡಿ, ಇದ್ರ ಬಗ್ಗೆ ಎಲ್ಲ ಇಲ್ಲಿ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡಿ ನೋಡಿ. ಐಫಿಲ್ ಟವರ್ ಇದು ಒರಿಜಿನಲ್ ಸ್ಟ್ರಕ್ಚರ್. ಇದು ಬಂದ್ಬಿಟ್ಟು ಪ್ಯಾರಿಸ್ನಲ್ಲಿರುವಂಥ ಒಂದು ಐಫಿಲ್ ಟವರ್ ನೋಡಿ ಇಲ್ಲಿ. ಸೊ ಇದ್ರ ಬಗ್ಗೆ ತುಂಬ ಫ್ರಾನ್ಸ್ನ ಪ್ಯಾರಿಸ್, ಆ್ಯಕ್ಚುಲಿ ಪ್ಯಾರಿಸ್ ಎಲ್ಲ ಒಂದೇ ಅಂತ ಕರೀತಾರೆ ನಮಗೆ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಪ್ಯಾರಿಸ್ನಲ್ಲಿದೆ. ತುಂಬ ಜನಕ್ಕೆ ಡ್ರೀಮ್ ಪ್ಲೇಸ್ ಕೊಡಿ ಒಂದು ಡ್ರೀಮ್ ನೋಡಿ. ಸೊ ನಿಮಗೆ ರಿಯಲ್ ಐಫಿಲ್ ಟವರ್ ಕರ್ಕೊಂಡ್ತೀನಿ. ಸೊ ತುಂಬ ಟೈಮ್ ಬೇಕಾಗತ್ತೆ. ನಾನು ಓಲ್ಡ್ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಇವೆಲ್ಲ ಫುಲ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಪ್ರಪಂಚದ ಒಂದು ವಿಂತೆ ನೋಡೋದು ಹೆಂಗಿದೆ ಅಂದ್ಬಿಟ್ಟು. ಓಕೆ, ನಾವು ಹಿಂಗೆ ಮುಂದೆ ನೋಡ್ಕೊಂಡು ಬಂದ್ಬಿಟ್ಟು ನಮಗೆ ಇನ್ನೂ ವಂಡರ್ಸಲ್ಲಿರೋಂಥ ಒಂದು ಪ್ಲೇಸಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇದೊಂದು ಪ್ಲೇಸ್ ನೋಡಿ ಇಲ್ಲಿಂದ. ಸೊ ಇಲ್ಲಿಂದ ಆರಾಮಾಗಿ ರಿಲ್ಯಾಕ್ಸ್ ಆಗೋಕ್ಕೆ ನಿಮಗೆ ತುಂಬ ಫ್ಯಾಂಟಾಸ್ಟಿಕ್ ಕೊಟ್ಟಿದ್ದಾರೆ ಇಲ್ಲಿಂದ ಬಂದ್ಬಿಟ್ಟು. ಈ ಮುಂದೆ ಇವಾಗ
ಸೊ ರೆಡೀಮರ್, ಬ್ರೆಜಿಲ್ನಲ್ಲಿರುವಂಥ ರೆಡೀಮರ್ ನೋಡಿ ಅಂದ್ಬಿಟ್ಟು ರಿಯೋ ಡೆನ್ವರ್ನ. ಸೊ ಈ ಒಂದು ಪ್ಲೇಸ್ ಬಗ್ಗೆ ರೆಡೀಮರ್, ಬ್ರೆಜಿಲ್ನಲ್ಲಿರುವಂಥ ರೆಡೀಮರ್ಗೆ ನಿಮ್ಗೆ. ಸೊ ಇವಾಗ ಬಂದ್ಬಿಟ್ಟು ನಾವು ಬಂದಿದ್ದೀವಿ ಬ್ರೆಜಿಲ್ಗೆ. ಸೊ ನಿಮ್ಮನ್ನು ಬ್ರೆಜಿಲ್ ಕರ್ಕೊಂಬಂದಿದ್ದೀವಿ ನೋಡಿ, ರಿಯೋ ಡೆನ್ವರ್ ಗೊತ್ತಲ್ಲ. ಸೊ ಬಂದ್ಬಿಟ್ಟು ನೋಡಿ ಇಲ್ಲಿ ರೆಡೀಮರ್, ರಿಯೋ ಡೆನಿವರ್ ಇದು ಬಂದ್ಬಿಟ್ಟು ಬ್ರೆಜಿಲ್ನಲ್ಲಿದೆ. ಇದು ರಿಯೋ ಡಿನ್ ಜೆನಿಯರ್ ಪ್ಲೇಸ್ ಬ್ರೆಜಿಲ್. ಸೊ ಬ್ರೆಜಿಲ್ನಲ್ಲಿರುವಂಥ ರಿಯೋ ಡಿಮಿಬರ್. ಸೊ ರಿಯೋ ಡಿಮಿಬರ್ಗೆ ನಾನು ಇವತ್ತು ಕರ್ಕೊಂಡು ನೋಡಿ, ಇದು ಮಾಡ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನೋಡಿ. ರಿಯೋ ಡಿಮಿಬರ್, ಸೊ ಯೇಸು ಕ್ರಿಸ್ತ. ಸೊ ಯೇಸು ಕ್ರಿಸ್ತನ ಪ್ರಭು. ಸೊ ಇದು ಬಂದ್ಬಿಟ್ಟು ರಿಯಲ್ನ ಬಂದ್ಬಿಟ್ಟು ಒಂದು ಸ್ಟ್ಯಾಚು ಬ್ರೆಜಿಲ್ನಲ್ಲಿದೆ. ಸೊ ಇದು ಬಂದ್ಬಿಟ್ಟು ವರ್ಲ್ಡಲ್ಲೇ ತುಂಬ ಫೇಮಸ್ ಆಗಿರೋಂಥ ಒಂದು ಪ್ಲೇಸು. ಈ ಒಂದು ಪ್ಲೇಸ್ನ ರಿಯಲ್ ಪ್ಲೇಸ್ ನೀವು ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ಫ್ಯಾಂಟಾಸ್ಟಿಕ್ ಆಗಿ, ಯಾಕಂದರೆ ಬ್ರೆಜಿಲ್ನಲ್ಲಿ ಏನೋ ಒಂದು ಬೆಟ್ಟ ಹೈಟಲ್ಲಿ ಕಟ್ಟಿರುವಂಥ ಒಂದು ಪ್ರದೇಶ ಈ ಒಂದು ತಾಜ್ ಮಹಲ್ ತೋರಿಸಿ ಮೊನ್ನೆ. ಸೊ ಆಗ್ರಾದಲ್ಲಿರುವಂಥ ಒಂದು ತಾಜ್ ಮಹಲ್ ಪ್ರಪಂಚದ ಒಂದು ಸೊ 7 ವಂಡರ್ಸಲ್ಲಿ ಒಂದು ವಂಡರ್ ಆಗಿರೋಂಥ ತಾಜ್ ಮಹಲ್ ನೋಡಿ. ಸೊ ಇದೇ ಬಂದ್ಬಿಟ್ಟು ತಾಜ್ ಮಹಲ್ ಅಮೃತ ಶಿಲೆಯಲ್ಲಿ ಕಟ್ಟಿರುವಂಥ. ಆಕ್ಚುಲಿ ಬಂದ್ಬಿಟ್ಟು ನಾನು ರಿಯಲ್ ತಾಜ್ ಮಹಲ್ ಅಂತ ತೋರಿಸಿ ನಿಮಗೆ. ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಅವೈಲೇಬಲ್ ಇದೆ. ಎಷ್ಟೊಂದು 2000 ರೂಪೀಸ್ 3000 ರೂಪೀಸಲ್ಲಿ ನೀವು ಸೊ ಇದನ್ನು ತಾಜ್ ಮಹಲ್ ವೀಕ್ಷಣೆ ಮಾಡ್ಬೋದು ನೋಡಿದ್ರೆ. ಸೊ ನಾನು ನಿಮ್ಗೆ ತಾಜ್ ಮಹಲು ನನ್ನ ಡ್ರೀಮ್ ಪ್ಲೇಸ್ನ ನಿಮ್ಗೆ ತೋರಿಸ್ತೀನಿ. ನಿಮಗೆ ಇದು ನೋಡಿ ರಿಯಲ್ ತಾಜ್ ಮಹಲ್ ಆಗ್ರಾದಲ್ಲಿರುವಂಥ ಒಂದು ತಾಜ್ ಮಹಲ್ ತೋರಿಸಿದ್ದೀನಲ್ಲ. ಸೊ ಪ್ರಪಂಚದಲ್ಲಿರುವಂಥ ಒಂದು ವಂಡರ್ಸಲ್ಲಿ 7 ವಂಡರ್ಸಲ್ಲಿ ಇದು ಸಹ ಒಂದು ವಂಡರ್ ನೋಡಿ. ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಒಂದು ಅದ್ಭುತ. ಇದನ್ನು ನಿಮ್ಗೆ ರಿಯಲ್ ತೋರಿಸಿದ್ದೀನಲ್ಲ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಲ್ರೆಡಿ ನಿಮಗೆಲ್ಲ ಒಂದು ಫುಲ್ ವೀಡಿಯೋ ಹಾಕಿದ್ದೀನಿ ನೋಡಿ ನಾನು ತಾಜ್ ಮಹಲ್ ಬಗ್ಗೆ. ಸೊ ಪ್ರಪಂಚದಲ್ಲಿರುವಂಥ ಒಂದು 7 ವಂಡರ್ಗಳಲ್ಲಿ ಸೊ 7 ವಂಡರ್ಸಲ್ಲಿ 1 ವಂಡರನ್ನು ನೋಡಿ, ಇನ್ನೂ 6 ವಂಡರ್ಸನ್ನು ಬಾಕಿ ಇದೆ. ಸೊ ನಾನು ತೋರಿಸ್ತೀನಿ ನಿಮ್ಗೆ ಹತ್ತಿರದಲ್ಲಿ. ಇವು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ನೋಡಿ, ಇವೆಲ್ಲ ಫುಲ್ ವಂಡರ್ಸ್ ಎಲ್ಲ ನೀವು ತೋರಿಸ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇಲ್ಲಿ ಒಂದು ವಂಡರ್ ಇದೆ ನೋಡಿ ಸ್ನೇಹಿತರೆ. ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಬಂದ್ಬಿಟ್ಟು ಕೊಲಸಿಯಂ ಇಟಲಿಗೆ ನಾನು ನಿಮ್ಮನ್ನು ಸೊ ಇಟಲಿಗೆ ಸುಸ್ವಾಗತ. ಆ್ಯಕ್ಚುಲಿ ನಾನು ಇವತ್ತು ಬಂದ್ಬಿಟ್ಟು ಇಟಲಿ ಕರ್ಕೊಂಡ್ಬಂದಿದ್ದೀನಿ. ಇದು ನೋಡಿ ಇಟಲಿಯಲ್ಲಿರುವಂಥ ಕೊಲಸಿಯಂ ಮ್ಯೂಸಿಯಂ. ಸೊ ಇದು ಬಂದ್ಬಿಟ್ಟು ಕೊಲಸಿಯಂ, ಇದು ರಿಯಲ್ ಕೊಲಸಿಯಂ ಸಹ ಇದೇ ಥರ ಇರುತ್ತೆ ನೋಡಿ. ಇದನ್ನು ನೋಡ್ಕೊಂಡ್ಬಿಟ್ಟಿದ್ದಾರೆ ಕಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇಟಲಿಯಲ್ಲಿದೆ ನಮಗೆ. ಸೊ ನಿಮಗೆಲ್ಲ ಫುಲ್ ತುಂಬ ಜನಕ್ಕೆ ಏನು ಗೊತ್ತು, ಸಾಮಾನ್ಯ ಮಾನವ ನಮ್ಮ ಥರ ಸೊ ಯಾರು ಹೋಗೋಕ್ಕಾಗಲ್ಲ. ಸೊ ಅವ್ರು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೋಡಿ 7 ವಂಡರ್ಸು. ಪ್ರಪಂಚದಲ್ಲಿ 7 ಅದ್ಭುತಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು. ಯಾಕಂದರೆ ಸೊ ಸಾಮಾನ್ಯ ಮಾನವರಿಗೆ ತುಂಬ ಹೆಲ್ಪ್ ಆಗೋ ಥರ ಕಟ್ಟಿರೋದು ಗೊತ್ತಾ. ಪ್ರಪಂಚದ ಅದ್ಭುತಗಳನ್ನು ಸೊ ಯಾರು ಸಹ ನೋಡೋಕೆ, ಅಂದರೆ ತುಂಬ ಜನ ನೋಡೋಕ್ಕಾಗಲ್ಲ ಗೊತ್ತಾ. ಬಟ್ ಪ್ರಪಂಚದಲ್ಲಿರೋ ಅದ್ಭುತಗಳೆಲ್ಲ ಫುಲ್ ನೋಡೋಕ್ಕಾಗಲ್ಲ ತುಂಬ ಜನ. ಅವ್ರು ನೀವು ಬಂದ್ಬಿಟ್ಟು ಇದರಲ್ಲಿ ನೋಡ್ಬೋದು ನೋಡಿ ಡೆಲ್ಲಿಗೆ. ಬಟ್ ನೀವು ಬಂದರೆ ಡೆಲ್ಲಿ ವಿಸಿಟ್ ಮಾಡಿದ್ರೆ ಡೆಲ್ಲಿಯಲ್ಲಿ ಸಹ ಪ್ರಪಂಚದ 7 ಅದ್ಭುತಗಳು ಮತ್ತು ಸೊ ತುಂಬ ಅದ್ಭುತಗಳಲ್ಲಿ ನೀವು ನೋಡ್ಬೋದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದೆ ನೋಡಿ. ಸೊ ಕೊಲಾಸಿಯಂ ಒರಿಜಿನಲ್ ಸ್ಟ್ರಕ್ಚರ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇಟಲಿಯಲ್ಲಿ ಇರುತ್ತೆ ನೋಡಿ, ರೋಮ್ ಕೊಲಾಸಿಯಂ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ರಿಯಲ್ ತೋರಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಆದರೆ ಬೇಕಾದಂಗೆ ತೋರ್ಸೋಕ್ಕೆ ನಾನು ರಿಯಲ್ ನನಗೆ. ಸೊ ಇದೇ ಬಂದ್ಬಿಟ್ಟು ಕೊಲಾಸಿಯಂ. ಈ ಥರ ಮುಂದೆ ಬನ್ನಿ ಹೋಗೋಣ. ನಿಮಗೆ ರಿಯಲ್ ತೋರಿಸಿದಾಗ ಯಾವ ಥರ ಫೀಲ್ ಇರುತ್ತೆ ಅದೇ ಥರ ಫೀಲ್ ಇದೆ ಇವರಲ್ಲಿ. ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ. ವಾವ್ ಫ್ಯಾಂಟಾಸ್ಟಿಕ್. ಮತ್ತು ಬಂದ್ಬಿಟ್ಟು ಡೈನೋಸರ್ ಪಾರ್ಕ್ ಇದೆ ನೋಡಿ. ನೀವು ಇಲ್ಲಿಂದ ಬಂದರೆ ಫುಲ್ ಡೈನೋಸರ್ ಪಾರ್ಕು. ಸೊ ಇದನ್ನು ಸ್ವಲ್ಪ ತೋರಿಸಿಂಗಿದೆ ಬಟ್ ನೋಡಿ ಕೊಲಾಸಿಯಂ ನೋಡಿದ್ರಾ, ಮುಂದೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿರೋ ಥರನೇ ಯಾವ ಥರ ಇದೆ ಅದೇ ಥರ ಸೇಮ್ ಸ್ಟೈಲ್ ಸೇಮ್ ಸ್ಟ್ರಕ್ಚರೆಲ್ಲ ಕಟ್ಟಿದ್ದಾರೆ ಕೊಲಾಸಿಯಂನ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಡೈನೋಸರ್ ಹತ್ಬೋದು ಇಲ್ಲಿ ನೋಡಿ. ಇದೆಲ್ಲ ಫುಲ್ ಡೈನೋಸರ್ ಪಾರ್ಕ್. ಸೊ ಡೈನೋಸರ್ ಆದರೆ ಇವಾಗೆಲ್ಲ ಫುಲ್ ಕೊಲಾಬ್ರೇಟ್ ಆಗ್ತಾಯಿದೆಯಲ್ಲ. ಈ ಒಂದು ಪಾರ್ಕ್ ಬಂದ್ಬಿಟ್ಟು ಡೈನೋಸರ್ ಪಾರ್ಕ್ ಇದು. ಸೊ ಮೇಲೆ ನೋಡಿ ಒಂದು ಕಾರ್ನ ಅಟ್ರಾಕ್ಟ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ಅನೇಕ ಡೈನೋಸರನ್ನು ನೋಡ್ಬೋದು. ಇಲ್ಲಿ ಸ್ವಲ್ಪ ಚಿಕ್ಕ ಡೈನೋಸರಿಂದ ದೊಡ್ಡ ಡೈನೋಸರ್ಗೂ ನೋಡಿ. ಇದ್ರ ಬಗ್ಗೆ ಡೈನೋಸರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿಂದ ನಿಮಗೆ. ಸೊ ನೀವು ಇಲ್ಲಿಂದ ಇನ್ಫಾರ್ಮೇಷನ್ ನೋಡ್ಬೋದು ಡೈನೋಸರ್. ಸೊ ಡೈನೋಸರ್ಸ್ ಬಗ್ಗೆ ವರ್ಲ್ಡ್ ಆಫ್ ದಿ ಡೈನೋಸರ್ ನೋಡಿ, ಪ್ರಪಂಚದಲ್ಲಿರುವಂಥ ಒಂದು ಇದೆ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ಮುಂದೆ. ಇದೆಲ್ಲ ಫುಲ್ ಪ್ರಪಂಚದ ಇವಾಗೆಲ್ಲ ಫುಲ್ಲು ಮಯ ಆಗಿದೆ, ಇವೆಲ್ಲ ಇಲ್ಲ. ಸೊ ಇವಾಗಿನ ಕಾಲದಲ್ಲಿ ಎಲ್ಲ ಫುಲ್ ಈ ಡೈನೋಸರೇ ಇಲ್ಲ ಈ ಒಂದು ಪ್ರಪಂಚ ನೋಡಿ. ಪ್ರಪಂಚದಲ್ಲಿರುವಂಥ ಒಂದು ಡೈನೋಸರ್ ಅತಿ ದೊಡ್ಡದಾದ ಬೃಹದಾಕಾರದ ಡೈನೋಸರ್ ನೋಡಿದ್ರೆ ಇದು. ರಿಯಲ್ ಆಗಿ ಈ ಥರ ಮುಂದೆ. ಸೊ ನಮ್ಮನೆ ಬಾಯಲ್ಲಿ ಹಾಕೊಂಡ್ಬಿಡ್ತೈತೆ ಇದು. ತುಂಬ ಕೋಲ್ಡ್ ಆಗಿದೆ ಇವರು. ವಾಟರ್ ಬರ್ತಾಯಿದೆ, ನೀರು ಕುಡಿತಾ ಇದೆ ಮೋಸ್ಟ್ಲಿ ಇದು ನೋಡಿ. ಸೊ ತುಂಬ ದೊಡ್ಡ ಡೈನೋಸರ್ ವರ್ಲ್ಡ್ ರೆಕಾರ್ಡ್ ಆಗಿರೋಂಥ ಒಂದು ದೊಡ್ಡ ಡೈನೋಸರ್ ಇದು. ಇಲ್ಲಿಂದ ನೋಡ್ಕೊಂಡು ಎಲ್ಲ ಫುಲ್ ನೋಡಿ ಇಂಡಿಯಾ ಫ್ಲಾಗ್. ಸೊ ಇದೆಲ್ಲ ಬಂದ್ಬಿಟ್ಟು ಡೈನೋಸರ್ ಪಾರ್ಕ್ ಇದು ಮುಂದೆ ನೋಡಿ. ನಿಮಗೆ ಪ್ರಪಂಚದಲ್ಲಿರೋ 7 ಅದ್ಭುತಗಳೆಲ್ಲ ಫುಲ್ ತೋರಿಸಿದ್ದೀನಲ್ಲ. ಸೊ 7 ವಂಡರ್ಸ್ ಎಲ್ಲ. ಇನ್ನು ಪೆಟ್ರಿಯಾ ಇದೆ ಬಾಕಿ. ಸೊ ನೀವೇನಾದರೂ ಸ್ನ್ಯಾಕ್ಸ್ ಏನೋ ತಿನ್ನೋಂಗೆ ಸ್ನ್ಯಾಕ್ಸ್ ತಿನ್ಬೋದು, ಇಲ್ಲಿ ರಿಲ್ಯಾಕ್ಸ್ ಆಗ್ಬೋದು ಇಲ್ಲಿಂದ. ಇದೆಲ್ಲ ಫುಲ್ ಡೈನೋಸರ್ ಪಾರ್ಕ್ ಇದು ನೋಡಿ. ಕಾರಲ್ಲಿ ನೀವು ಬೇಕಾದ್ರೆ ಡ್ರೈವ್ ಮಾಡ್ಬೋದು ಇಲ್ಲಿ. ದಿ ವರ್ಲ್ಡ್ಸ್ ಡೈನೋಸರ್ ಇದ್ರ ಬಗ್ಗೆ ಸೇಮ್ ಇನ್ಫಾರ್ಮೇಷನ್ ಇದೆ. ನಿಮ್ಗೆ ಇವಾಗ ಬಂದ್ಬಿಟ್ಟು ಕೊಲಾಸಿಯಂ ತೋರಿಸಿದ್ದೀನಿ,
ತಾಜ್ ಮಹಲ್ ತೋರಿಸಿದ್ದೀನಿ ನಿಮ್ಗೆ ಇವಾಗ. ಬಟ್ ವಂಡರ್ಸಲ್ಲಿ 2 ವಂಡರ್ ಆಗಿದೆ ಇವಾಗ. ಸೊ ಇನ್ನು 3ನೇ ವಂಡರ್ ತೋರಿಸ್ತೀವಿ ನಿಮಗೆ ಬಿಟ್ಟು. ಪ್ರಪಂಚದ 7 ಅದ್ಭುತಗಳಲ್ಲಿ ಇಲ್ಲಾದರೆ ನಿಮಗೆ ಇವಾಗ 3 ವಂಡರ್ ಇನ್ನೂ ಸೊ ಇರೋವಂಥ ವಂಡರ್ಸ್ ಎಲ್ಲ ಫುಲ್ ಇದೆ ಸ್ನೇಹಿತರೆ. ಹಂಗಿಲ್ಲ ಬಂದ್ಬಿಟ್ಟು ಕ್ರೊಕೊಡೈಲ್ ಪಾರ್ಕ್ ಇದೆ ನೋಡಿ. ಕ್ರೊಕೊಡೈಲ್ ಪಾರ್ಕ್ ತೋರಿಸ್ತೀನಿ ಮನೆ ಬಂದ್ಬಿಟ್ಟು. ಕ್ರೊಕೊಡೈಲು ಎಲ್ಲ ಫುಲ್ ಸೌಂಡ್ ಮಾಡ್ತಾಯಿದೆ ಇವ್ರು ನೋಡಿ, ಗೊಯ್ ಗೊಯ್ ಅಂತ ನೋಡ್ತಾರ, ಮೊಸಳೆ ಥರ ಸೌಂಡ್ ಮಾಡ್ತಾಯಿದೆ ಡೈನೋಸರ್. ಸೊ ನೋಡ್ಬಿಟ್ಟು ಕ್ರೊಕೊಡೈಲ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇವೆ ನೋಡಿ. ಸೊ ವರ್ಲ್ಡ್ಸ್ ಆಫ್ ಡೈನೋಸರ್. ಸೊ ಡೈನೋಸರ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಕ್ರೊಕೊಡೈಲ್ ಇದು. ಸೊ ತುಂಬ ಓಲ್ಡ್ ಇದರಲ್ಲೇ ಸೊ ಕ್ರೊಕೊಡೈಲ್ ಮಾಡಿದ್ದಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಡೈನೋಸರ್ ಬಂದು ತೋರಿಸ್ತೀನಿ ನೋಡಿ. ಡೈನೋಸರ್ ಆ್ಯಕ್ಚುಲಿ ಸೌಂಡ್ ಮಾಡ್ತಾಯಿದೆ. ರಿಯಲ್ ಕಿಲ್ಸ್ ಇದ್ದಂಗಿದೆ ಗುರು ಇದು ನೋಡಿ ಡೈನೋಸರು. ಆದರೆ ಬಾಯಿಂದ ಸೌಂಡ್ ಬರ್ತಾಯಿದೆ ಇವಾಗ ನೋಡಿ. ಇದೆಲ್ಲ ಬಂದ್ಬಿಟ್ಟು ಡೈನೋಸರ್ ಪಾರ್ಕ್ ಇದು ನೋಡಿ. ಇಲ್ಲಿ ಡೈನೋಸರ್ ಕಿರಿಚ್ತಾ ಇದೆ. ನೀವು ಇಲ್ಲಿ ಮುಂದೆ ನೋಡ್ಕೊಂಡು ಬಂದ್ಬಿಟ್ಟು ನೋಡಿ ಡೈನೋಸರ್ ಮೇಲೆ ಹೋಗ್ಬೋದು. ಸೊ ಬನ್ನಿ ಒಂದು ಸತಿ ಒಳಗಡೆ ನೋಡ್ತೀನಿ ಹಿಂಗೆ ಬಿಟ್ಟು ಬನ್ನಿ. ನಿಮ್ಮ ಒಳಗಡೆ ಮೇಲೆ ಬನ್ನಿ, ಹೋಗೋಣ ನಾವು ಡೈನೋಸರ್ನ ಒಡ್ಡೆ ಮೇಲೆ ಮಾಡಿ ಹೋಗೋಣ ಬನ್ನಿ. ಇದೆಲ್ಲ ಟೈರ್ ಗುರು, ಟೈರಿಂದ ಡೈನೋಸರ್ ಮಾಡಿದ್ದಾರೆ. ವಾವ್ ಸೂಪರಾಗಿದೆ ಗುರು ಒಳಗಡೆ. ಸೊ ಡೈನೋಸರ್ ನೋಡಿ ಯಾವ ಥರ ಮಾಡಿದ್ದಾರೆ ಮಾಡಿದ್ದು. ಬಿಸಿಲು ಬಂದರೆ ಬಿಸಿಲಿಗೆಲ್ಲ ಫುಲ್ ಇರೋಕ್ಕಾಗಲ್ಲ. ಅಯ್ಯೋ ಮಳೆ ಬತ್ತು. ವಾವ್ ಇಲ್ಲಿಂದ ಜಾರ್ಕೊಂಡು ಹೋಗ್ಬೋದು ಗುರು ಇಂದ ಚಿಕ್ಕಮಗಳೂರಿಗೆ. ಹಾಂ ನೋಡಿ ಇಲ್ಲಿಂದ ಸೀದಾ ಜಾರ್ಕೊಂಡು ನೋಡಿ ಹಿಂಗೆ ಹೋಗ್ಬಂದು ಜಾರ್ಕೊಂಡು ಹೋಗ್ತಾ ಇರ್ಬೋದು ಇದೇ ಥರ. ವಾವ್ ಸಕ್ಕತ್ತಾಗಿದೆ ಗುರು. ಸೊ ಈ ಥರ ಇಲ್ಲಿ ನೋಟು. ಸೊ ಚಿಕ್ಕ ಮಕ್ಕಳ ಥರ. ಸೊ ಲೈಫಲ್ಲಿ ಎಷ್ಟೋ ದಿನ ಆಯ್ತು ಈ ಥರ ಹೋಗ್ಬಿಟ್ಟು. ಸೊ ನಿಜಲ್ಲಿ ತುಂಬ ದಿನ ಆಯಿತು. ಸೊ ಇದೊಂದು ಟೈಮ್ ಟ್ರೈ ಮಾಡೋ ಮನೆ ಬೇಕಾದಂಗೆ. ಸೊ ಹೆಂಗೆ ಅಂದ್ಬಿಟ್ಟು ನೋಡಿ. ಸೊ ಯಾವಾಗೋ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಈ ಥರ ಆಡ್ತಾಯಿದ್ದೆ ಗೊತ್ತಲ್ಲ. ಸೊ ಜಾರೆ ಬಂಡೆ ಅಂತ ಕರೀತಾರೆ ಈ ಥರ. ಸೊ ಒಂದು ಟ್ರೈ ಮಾಡೋಣ ನಾವು. ಬ್ಯಾಕ್ ಸೈಡಿಂದ ಹೋಗೋಣ ಬನ್ನಿ. ಸೊ ತುಂಬ ಚೆನ್ನಾಗಿದೆ ಇರೋದು ಬಂದ್ಬಿಟ್ಟು ನೋಡಿದ್ರ ಹಿಂಗೆ ಅಂತ. ಸೊ ಅಲ್ಲಿ ನಾವು ಬಂದ್ವಿ, ಅಲ್ಲಿ ಇದೇ ಥರ ಇದೆ. ಇಲ್ಲಿ ಒಂದು ಟೈಮ್ ಟ್ರೈ ಮಾಡೋಣ. ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಈ ಥರ ಹೋಗ್ಬೇಕು. ಇಲ್ಲಿ ನೋಡಿ ಇಲ್ಲಿ ಈ ಥರ ಹೋಗ್ಬೇಕು. ಇದನ್ನಾರು ಹತ್ತಬೇಕು. ಇವಾಗ ನಾವು ಸಾಹಸ ಮಾಡೋಣ ನಾವು ಗೊತ್ತಲ್ಲ, ಈ ಕಡೆಯಿಂದ ಸಾಹಸ ಮಾಡೋಣ. ಸೊ ಈ ಥರ ಕಾಲು ಇಟ್ಕೊಂಡು ಈ ಥರ ಇಳ್ಕೊಳಕ್ಕೆ ಈ ಥರ ಇದೆ. ಇದು ಬಂದ್ಬಿಟ್ಟು ಒಂದು ಅಡ್ವಾಂಚರ್ ಥರ ಇದೆ ಗುರು ನಿಜವಲ್ಲ. ಹೋಗೋಣ ಹಿಂಗೆ ನೋಡೋಣ. ಯಾಹೂ ಯಾಹೂ ವಾವ್. ಇಲ್ಲಿಂದ ಮುಂದೆ ಬಂದು ನೋಡಿ ಇವಾಗ ನಾನು ಬಂದ್ಬಿಟ್ಟು ಡೈನೋಸರ್ ಹೊಟ್ಟೆ ಎಳೆದಿದ್ದೀವಿ ನಾನು ಹೊರಗಡೆ. ಸೊ ಇಲ್ಲಿಂದ ಬಂದುಬಿಟ್ರೆ ಬಂದು ಇಲ್ಲಿ ಜಾರಕ್ಕಂದ್ರೆ ತುಂಬ ಜನ ಇದ್ದಾವೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಚಿಕ್ಕವನಿದ್ದಾಗ ಇಲ್ಲಿದ್ದ ಇದ್ದಾನೆ ಇದ್ದಾರೆ ಜಾರ ಬಂಡೆ ನೋಡಿ. ವಾವ್ ತುಂಬ ಚೆನ್ನಾಗಿದೆ ಗುರು. ಚಿಕ್ಕ ಮಕ್ಕಳ ಥರ ನೋಡಿದ್ರಲ್ಲ. ಸೊ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತುಂಬ ಖುಷಿಯಾಗಿದೆ. ಯಾಕಂದರೆ ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸೊ ಈ ಥರ ಆಡ್ತಾಯಿದ್ದೆ. ಇವಾಗ ಆಡ್ತಾಯಿದ್ದೀನಿ ಈ ಥರ ನೋಡಿ. ಇದೇನು ಗೊತ್ತಾ, ಮೊಟ್ಟೆ ಡೈನೋಸರ್ ಮೊಟ್ಟೆ ಇಡ್ತೈತಲ್ಲ. ಸೊ ಡೈನೋಸರ್ನ ಮೊಟ್ಟೆ ಇದೆಯಲ್ಲ ನೋಡಿ, ಮೊಟ್ಟೆ ಇಟ್ಟಿಲ್ಲ. ಸೊ ಮೊಟ್ಟೆ ಥರ ಇದೇ ಥರ ಇದೆ. ಒಂದು ಸರಿ ಮುಂದೆ ಹೋಗೋಣ. ಇಲ್ಲೆಲ್ಲ ಫುಲ್ ಡೈನೋಸರ್ ನೋಡಿ. ಎಲ್ಲ ಫುಲ್ ಡೈನೋಸರ್ ಪಾರ್ಕ್. ನೈಟ್ ಆದರೆ ಫುಲ್ ಲೈಟಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಫೆಂಟಾಸ್ಟಿಕ್ ಆಗಿರುತ್ತೆ.